ಜ್ವಾಲಾಮುಖಿಗಳು ಫಿಸಿಕಲ್ ಜಿಯೋಗ್ರಫಿ ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ಕ ಭಾಗ 1 81. ಪ್ರಾಚೀನ ಗ್ರೀಕರ ನಂಬಿಕೆಯ ಪ್ರಕಾರ ವಲ್ಕೆನ ಪರ್ವತದ ಇಟಲಿಯ ಸಿಸಿಲಿ ಸಮೀಪ ಲಿಪಾರಿಯಾ ತಳದಲ್ಲಿ ನೆಲೆಸಿರುವ ವಲ್ಕನ ದೇವತೆಯು ಕೋಪ ಜ್ವಾಲಾಮುಖಿ ವಸ್ತುವನ್ನು ಹೊರಚೆಲ್ಲುತ್ತಾಳೆ ಎಂದು ತಿಳಿದರು. ಪ್ರಾಚೀನ ಗ್ರೀಕರು ಏನು ತಿಳಿದರು ಅಂದ್ರೆ ಜ್ವಾಲಾಮುಖಿ ಯಾಕೆ ಬರ್ತದೆ ಅಂದ್ರೆ ವಲ್ಕೆನ ಪರ್ವತ ತಳಗ ಒಬ್ಬ ದೇವತೆ ಅಳ, ಆ ದೇವತೆ ಚೆಲ್ತಾಳ ತಿಳ್ಕೊಂಡ್ರಿ ಅವರು. ಜ್ವಾಲಾಮುಖಿ ಎಂದರೆ ಅಗ್ನಿ ಪರ್ವತ ಎಂದು ಜನ ಭಾವಿಸಿದರು. ಸಂಸ್ಕೃತ ಪದ ಜ್ವಾಲಾಮುಖಿ ಎಂದರೆ ಬೆಂಕಿ ಅರ್ಥ. ಇಂದಿಗೂ ಕೆಲವು ಜ್ವಾಲಾಮುಖಿಗಳು ಅಗ್ನಿದೇವತೆ ಎನಿಸಿಕೊಂಡು ಪೂಜಿಸುತ್ತಿದ್ದಾವೆ. ಇನ್ನು ಕೆಲವು ಜ್ವಾಲಾಮುಖಿಗಳನ್ನು ದೇವರೆಂದೇ ಪೂಜಿಸ್ತಾರ. ಉದಾ ಜಪಾನ್ನ ಫ್ಯೂಜಿಯಾ ಪರ್ವತದ ಜ್ವಾಲಾಮುಖಿಗೆ ಜ್ವಾಲಾಮುಖಿಯು ತೆರೆದ ನಾಳವಾಗಿದ್ದು ಇದರ ಮೂಲಕ ಅನಿಲಗಳು ಶಾಖದಿಂದ ಕೂಡಿದ್ದು ಬಿಸಿ ನೀರು, ಲಾವ ಮತ್ತು ಶಿಲಾಚೂರುಗಳು ಭೂ ಅಂತರಾಳದಿಂದ ಹೊರಬರುತ್ತವೆ. ಜ್ವಾಲಾಮುಖಿಯ ವಸ್ತುಗಳು ಹೊರ ಹರಿಯುವ ಭೂಕವಚದಲ್ಲಿ ರಂಧ್ರ ಪ್ರದೇಶ. ಜ್ವಾಲಾಮುಖಿ ಹರಿತದಲ್ಲ ಅದಕ್ಕೆ ನಾಳ ಅಂತ ಕರೀತಾರ. ಮೇಲಿನ ಕೊಳವೆ ಆಕಾರದ ತಗ್ಗಾದ ಭಾಗಕ್ಕೆ ಕ್ರೇಟರ್ ಜ್ವಾಲಾಮುಖಿ ಕುಂಡ ಎಂದು ಕರೆಯುವರು. ಜ್ವಾಲಾಮುಖಿ ಕೊಳವೆ ಆಕಾರದ ತಗ್ಗು ಬೀಳ್ತದಲ್ಲ, ಆ ತಗ್ಗಿಗೆ ಏನಂತಾರೆ ಅಂದ್ರೆ ಕ್ರೇಟರ್ ಅಥವಾ ಜ್ವಾಲಾಮುಖಿಯ ಕುಂಡ. ಸುತ್ತಲೂ ಇಳಿಜಾರಿನಿಂದ ಕೂಡಿದ ಬೋಗುಣಿ ಆಕಾರದ ಜ್ವಾಲಾಮುಖಿಯ ಬಾಯಿ ಪ್ರದೇಶವನ್ನು ಕಾಸ್ಟೇರಾ ಎನ್ನುವರು. ಸುತ್ತಲೂ ಇಳಿಜಾರು ಇರ್ತದಲ್ಲ, ಆ ಬೋಗುಣಿ ಆಕಾರದ ಜ್ವಾಲಾಮುಖಿ ಬಾಯಿಯನ್ನು ಕಾಸ್ಟೇರಾ. ಜ್ವಾಲಾಮುಖಿಯನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ಜ್ವಾಲಾಮುಖಿ ಶಾಸ್ತ್ರ ಎನ್ನುವರು. ಜ್ವಾಲಾಮುಖಿ ಉಂಟಾಗಲು ಕಾರಣಗಳು: 1ನೇದು ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರತಿ 32 ಸೆಂಟಿಮೀಟರ್ ಆಳ ಹೋದಂಗ 1 ಡಿಗ್ರಿ ಸೆಂಟಿಮೀಟರ್ ಉಷ್ಣ ಹೆಚ್ಚಾಗ್ತದ. 2ನೇದು ಉಷ್ಣಾಂಶ ಹೆಚ್ಚಾಗುವುದು ಒತ್ತಡ ಕ್ಷೀಣಿಸಿದಿಂದಾಗಿ ಶಿಲಾಪಾಕ ರಚನೆಯಾಗುವುದು. ಇನ್ನು 3ನೇದು ಭೂಮಿಯಲ್ಲಿನ ಅಂತರ್ಜಲ ಅಧಿಕ ಬಿಸಿಯಿಂದಾಗಿ ಅನಿಲ ಮತ್ತು ನೀರಾವಿಯಾಗಿ ಪರಿವರ್ತನೆಯಾಗುವುದು. 4ನೇದು ಭೂಮಿಯ ಪ್ರಧಾನ ಮತ್ತು ಲಘು ಭೂಫಲಕಗಳ ಚಲನೆ ಮತ್ತು ಬೀಳುವಿಕೆಯಿಂದ. 5ನೇದು ಅಧಿಕ ಒತ್ತಡ ಬಲದಿಂದ ಶಿಲಾಪಾಕ ಮೇಲೇರುವುದು. ಇನ್ನು ಜ್ವಾಲಾಮುಖಿ ವಿಧಗಳು: ಜ್ವಾಲಾಮುಖಿ ಉಂಟಾಗುವ ಕಾಲಾವಧಿ ಮತ್ತು ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಜಾಗೃತ ಜ್ವಾಲಾಮುಖಿ. 1ನೇದು ನಿರಂತರವಾಗಿ ಘನ, ದ್ರವ, ಅನಿಲ ವಸ್ತುವನ್ನು ಹೊರಚೆಲ್ಲುವ ಜ್ವಾಲಾಮುಖಿಗೆ ಜಾಗೃತ ಜ್ವಾಲಾಮುಖಿ ಎನ್ನುವರು. ಉದಾ ಇಟಲಿಯದ ಮೌಂಟ್ ಎಟ್ಟಾ ಮತ್ತು ಸ್ಟ್ರಾಂಬೋಲಿಯಾ. ಇನ್ನು USA ಸೆಂಟ್ ಹೆಲ್ಸನ್. ಇನ್ನು ಹವಾಯಿ ದ್ವೀಪದ ಮೌನ್ ಲೋವಾ ಮತ್ತು ಮೌನ್ ಕಿಯಾ. ಇನ್ನು ಫಿಲಿಪೈನ್ಸ್ನ ಪಿನೊಟೋಬ್. 5ನೇದು ಈಕ್ವೆಡರ್ದ ಟೋಕೋಪಾಕ್ಸಿ ಚಿಂಬರ್ಲೋಸ್, ಸಾಲ್ಡೋರ್ ಇಲೋಸ್ ಇತ್ಯಾದಿಗಳು.
ಇನ್ನು ಹೆಚ್ಚಿನ ಸ್ಟ್ರೋಂಬೇಲಿಯನನ್ನು ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಎನ್ನುವರು. ಇಜಾಲವನ್ನು ಮಧ್ಯ ಅಮೆರಿಕದ ಬೆಳಕಿನ ಮನೆ ಎನ್ನುವರು. ಇನ್ನು ಎರಡನೇದು ಸುಪ್ತ ಜ್ವಾಲಾಮುಖಿಗಳು. ಜ್ವಾಲಾಮುಖಿಗಳು ತಮ್ಮ ಕಾರ್ಯಾಚರಣೆಯ ನಂತರ ಹಲವು ವರ್ಷಗಳವರೆಗೆ ಯಾವುದೇ ವಸ್ತುವನ್ನು ಹೊರಚೆಲ್ಲುವ ಸೂಚನೆ ನೀಡದ ನಂತರ ಕ್ಷಿಪ್ರಗೊಳ್ಳುವುದೇ ಸುಪ್ತ ಜ್ವಾಲಾಮುಖಿ. ಸುಪ್ತ ಜ್ವಾಲಾಮುಖಿಗಳು ಮಾನವನ ಪ್ರಾಣಿ ನಷ್ಟ ಮಾಡುತ್ತವೆ. ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಜಪಾನ್ದ ಫ್ಯೂಜಿಯಾ ಪರ್ವತ, ಇನ್ನು ಇಂಡೋನೇಷಿಯಾದ ಕಕ್ರೋಟ ಪರ್ವತ. ಹೆಚ್ಚಿನ ಮಾಹಿತಿ ಮೌಂಟ್ ವೆಸುಲಿಯಾ, ಮೌಂಟ್ ಕಕ್ರೋಟವಾ ಮತ್ತು ಮೌಂಟ್ ಫಿಲಿಯನ್ ಜ್ವಾಲಾಮುಖಿಗಳು ಸೂಪರ್ ಜ್ವಾಲಾಮುಖಿ ಎಂದು ಕರೆಯುವರು. ಇನ್ನು ನಂದಿದ ಜ್ವಾಲಾಮುಖಿಗಳು ಮೂರನೇದು ಬಹಳ ದೀರ್ಘಾವಧಿಯವರೆಗೆ ಕಾರ್ಯಾಚರಣೆಗೊಳ್ಳದ ಜ್ವಾಲಾಮುಖಿಯನ್ನು ನಂದಿದ ಜ್ವಾಲಾಮುಖಿ ಎಂದು ಕರೆಯುವರು. ಇವುಗಳಿಂದ ಯಾವುದೇ ವಸ್ತುಗಳು ಹೊರಬರುವ ಸಾಧ್ಯತೆ ಇರುವುದರಿಂದ ನಿದ್ರಿತ ಮತ್ತು ಮೃತ ಜ್ವಾಲಾಮುಖಿಗಳೆಂದು ಕರೆಯುವರು. ಇವುಗಳಿಂದ ಯಾವುದೇ ವಸ್ತು ಹೊರಬರುವುದಿಲ್ಲ. ಆದರೆ ಯಾವ ಜ್ವಾಲಾಮುಖಿಯನ್ನು ಮೃತ ಜ್ವಾಲಾಮುಖಿ ಎಂದು ಪರಿಣಾಮಕರಿಸಲಾಗುವುದಿಲ್ಲ. ಇನ್ನು ಯಾವುದು ನಂದಿತ ಜ್ವಾಲಾಮುಖಿಗೆ ಉದಾಹರಣೆಗಳು ಭಾರತದ ನಾರ್ಕೊಂಡ, ಅಂಡಮಾನ್ ನಿಕೋಬಾರ್ದ ಕಂಡು ಬರ್ತದ. ಎರಡನೇದು ಅಂಕಾಗುವಾ, ಅರ್ಜೆಂಟ್ದಾಗ ಕಂಡು ಬರ್ತದ. ಅಂತ್ರಸಿಟ್, ಸ್ಕಾಟ್ಲ್ಯಾಂಡ್ದಾಗ ಕಂಡು ಬರ್ತದ. ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪದ ಜ್ವಾಲಾಮುಖಿಯು ನಮ್ಮ ದೇಶದಲ್ಲಿ ಪ್ರಸಿದ್ಧವಾದ ಜ್ವಾಲಾಮುಖಿಯಾಗಿದೆ. ಜ್ವಾಲಾಮುಖಿಯ ವಸ್ತುಗಳು ಜ್ವಾಲಾಮುಖಿಯಿಂದ ಮೂರು ವಿಧದ ವಸ್ತುಗಳು. ಒಂದನೇದು ದ್ರವ, ಅನಿಲ, ಘನ. ದ್ರವ ರೂಪದ ವಸ್ತುಗಳು ಜ್ವಾಲಾಮುಖಿ ಉಂಟಾದಾಗ ಹೊರ ಹರಿಯುವ ದ್ರವ ರೂಪ ಲಾವಾರಸ. ಭೂಕವಚದ ತಳಭಾಗದಲ್ಲಿ ಕಂಡುಬರುವ ಕರಗಿದ ಶಿಲಾ ವಸ್ತುವನ್ನೇ ಶಿಲಾಪಾಕ ಎನ್ನುವರು. ಭೂಕವಚದ ಮೂಲಕ ಹೊರಹರಿದ ಶಿಲಾ ವಸ್ತುವನ್ನೇ ಲಾವಾರಸ ಎನ್ನುವರು. ಲಾವಾರಸದಲ್ಲಿ ಎರಡು ವಿಧಗಳು. ಒಂದು ಆಮ್ಲೀಯ ಲಾವಾರಸ. ಇದು ಅಧಿಕ ಸಿಲಿಕಾನನ್ನು ಒಳಗೊಂಡಿದೆ. ಅಧಿಕ ಜಿಗುಟಾಗಿದ್ದು ನಿಧಾನವಾಗಿ ಹರಿದು ಇಳಿಜಾರಿನಿಂದ ಕೂಡಿದ್ದು ಜ್ವಾಲಾಮುಖಿ ಕುಂಡ ರಚಿಸುತ್ತದೆ. ಇನ್ನು ಕ್ಷಾರೀಯ ಜ್ವಾಲಾಮುಖಿ ಎರಡನೇದು. ಇದು ಕಡಿಮೆ ಪ್ರಮಾಣದ ಸಿಲಿಕಾನನ್ನು ಒಳಗೊಂಡಿದೆ. ಇದು ಅಧಿಕ ಬಿಸಿ ಮತ್ತು ದ್ರವ ಸ್ಥಿತಿಯಲ್ಲಿದ್ದು ವೇಗವಾಗಿ ಹರಿದು ಸಮತಟ್ಟವಾದ ಗುರಾಣಿ ಆಕೃತಿಯ ಭೂಸ್ವರೂಪ ನಿರ್ಮಿಸುತ್ತದೆ. ಇನ್ನು ಘನರೂಪದ ವಸ್ತುಗಳು ಸಲ್ಫರ, ಜಲಜನಕ, ಇಂಗಾಲ ಡೈಆಕ್ಸೈಡ್. ಇನ್ನು ಜ್ವಾಲಾಮುಖಿಯಿಂದ ಭೂಸ್ವರೂಪಗಳು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ವ್ಯಾಹ್ಯ ಭೂಸ್ವರೂಪ. ಇವು ಜ್ವಾಲಾಮುಖಿಯಾದಾಗ ಹೊರಹರಿಯುವ ಶಿಲಾಪಾಕ ಮತ್ತು ಇತರೆ ವಸ್ತುಗಳ ಸಂಗ್ರಹಣ ಮತ್ತು ಘನೀಕರಣ ಕ್ರಿಯೆಯಿಂದ ಉಂಟಾಗುತ್ತವೆ. ಉದಾಹರಣೆ ಜ್ವಾಲಾಮುಖಿ ಕುಂಡಗಳು, ಜ್ವಾಲಾಮುಖಿ ಕುಂಡ, ಜ್ವಾಲಾಮುಖಿ ಶಂಕುಗಳು, ಕಾಲೇರಾ, ಲಾವಾ ಶಂಕು, ಲಾವಾ ಗುಮ್ಮಟ, ಗುರಾಣಿ ಇತ್ಯಾದಿ. ಇನ್ನು ಅಂತರ್ಸರಣ ಭೂಸ್ವರೂಪಗಳು. ಈ ಭೂಸ್ವರೂಪಗಳು ಭೂಕವಚದ ತಳಭಾಗದಲ್ಲಿ ಪದರ ಶಿಲಾಸ್ತರದಲ್ಲಿ ರಚನೆಯಾಗುತ್ತವೆ. ಡೈಕೋಶೀಲ, ಕ್ಯಾಥೋಲಿಯನ, ಲ್ಯಾಕೋಲಿತ್ ಇತ್ಯಾದಿ. ಜ್ವಾಲಾಮುಖಿಯ ಹಂಚಿಕೆ. ಜ್ವಾಲಾಮುಖಿಗಳು ಮೂರು ಮುಖ್ಯ ವಲಯ ಹಂಚಿಕೆಯಾಗಿವೆ. ಒಂದನೇದು ಪೆಸಿಫಿಕ್ ವಲಯ,
ಇದನ್ನು ಪೆಸಿಫಿಕ್ ಸಾಗರದ ಅಗ್ನಿ ವೃತ್ತ ವಲಯ ಎಂದು ಕರೆಯುವರು. ಯಾವುದು? ಪೆಸಿಫಿಕ್ ವಲಯನು. ಅತಿ ಹೆಚ್ಚು ಪೆಸಿಫಿಕ್ ವಲಯದಲ್ಲಿ ಜ್ವಾಲಾಮುಖಿ ಆಗ್ತದ. ಜ್ವಾಲಾಮುಖಿಯ ಪರಿಣಾಮಗಳು. ಜ್ವಾಲಾಮುಖಿ ಏನಾಗ್ತದ? ಹಾನಿ ಭಾಳ ಆಗ್ತದ. ನೈಲು ನದಿ ಎಲ್ಲನೇ ಆಗ್ತದ, ಬರ್ಕೋಬಹುದು ನೀವೇನು ಬಿ. ಈಗ ಕ್ವಿಕ್ ರಿವಿಷನ್ ಮಾಡ್ತೀನಲ್ಲ ಹೊಳ್ಳಿ. ಜ್ವಾಲಾಮುಖಿ ಜ್ವಾಲಾಮುಖಿ ಇದು ಯಾವ ಬುಕ್ನಂದ? ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ದಂದು ಭಾಗ 1ನೇದು ಪೇಜ್ ನಂಬರ್ 81. ಇನ್ನು ಪ್ರಾಚೀನ ಗ್ರೀಕರು ವಲ್ಕೆನ ಪರ್ವತದ ಬುಡಕ, ಇಟ್ಲಿಯ ವಲ್ಕೆನ ಪರ್ವತದ ಬುಡಕ ವಲ್ಕೆನ ದೇವತೆ ಕೋಪಗೊಂಡು ಜ್ವಾಲಾಮುಖಿ ವಸ್ತುವನ್ನು ಹೊರಚೆಲ್ಲುತ್ತಾಳೆ ಎಂದು ನಂಬಿದರು ಗ್ರೀಕರು, ಪ್ರಾಚೀನ ಗ್ರೀಕರು. ಜ್ವಾಲಾಮುಖಿ ಎಂದರೆ ಅಗ್ನಿ ಎಂದರ್ಥ. ಸಂಸ್ಕೃತದಲ್ಲಿ ಜ್ವಾಲಾಮುಖಿಯನ್ನು ಅಗ್ನಿ ಅಥವಾ ಬೆಂಕಿ ಎಂದು ಕರೆಯುವರು. ಹಿನವಿ ಶೂನ್ಯಕ್ಕೆ ಜ್ವಾಲಾಮುಖಿಯನ್ನು ಅಗ್ನಿ ದೇವತೆ ಎಂದು ಕರೆಯುವರು. ಯಾವ್ಯಾವ ದೇಶ ಅಂದ್ರೆ ಜಪಾನದ ಫ್ಯೂಜಿಯ ಪರ್ವತದಲ್ಲಿ. ಜ್ವಾಲಾಮುಖಿಯು ವಸ್ತುವನ್ನು ಹೊರ ಹರಿಯುವ ಭೂಕವಚದಲ್ಲಿನ ರಂಧ್ರ ಪ್ರದೇಶಕ್ಕೆ ನಾಳೆ ಎನ್ನುವರು.